ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸುಮಾರು ದಿನ ಆದಮೇಲೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ನಾನು ನಮ್ಮ ಮನೇನ ಸ್ವಲ್ಪ ಡೆಕೋರ್ ಮಾಡೋಣ ಅಂತ ಹೇಳಿ ಮೀಶೋಯಿಂದ ಒಂದಷ್ಟು ಐಟಮ್ನ ನಾನು ಬುಕ್ ಮಾಡಿದೆ. ನಾನು ಏನೇನು ತರಿಸ್ಕೊಂಡಿದ್ದೀನಿ, ಪ್ರೈಸೆಲ್ಲ ಎಷ್ಟು ಅಂತ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆದರೆ ಪ್ಲೀಸ್ ಕೊನೆ ತನಕ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಒಂದು ಲೈಕ್ ಮಾಡಿ. ನಾನು ಏನೇ ಐಟಮ್ ತರಿಸ್ಕೊಂಡ್ರು ಮೀಶೋಯಿಂದನೇ ತರಿಸ್ಕೊಳ್ಳೋದು. ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿರೋವಂಥ ಐಟಮ್ ನಮಗೆ ಮೀಶೋದಲ್ಲಿ ಸಿಗುತ್ತೆ. ನೀವು ಯಾರಾದರೂ ಮೀಶೋಯಿಂದ ಏನಾದರೂ ತರಿಸ್ಕೋಬೇಕು ಅಂತ ಇದ್ದರೆ ಹೋಗಿ ಒಂದು ಸಲ ಮೀಶೋ ಆ್ಯಪ್ನ ಚೆಕ್ ಮಾಡಿ. ನಿಮಗೆ ಎಲ್ಲ ಐಟಮು ಮೀಶೋದಲ್ಲಿ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ನೇ ಐಟಮ್ ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ಕ್ಯಾಂಡಲ್ ಅರೋಮಾ ಆಯಿಲ್ ಡಿಫ್ಯೂಸರ್ ತರಿಸ್ಕೊಂಡಿದ್ದೀನಿ. ಇದ್ರದ್ದಂತೂ ಪ್ಯಾಕಿಂಗು ತುಂಬ ನೀಟಾಗಿ ಮಾಡಿ ಕಳಿಸಿದ್ದಾರೆ. ಈ ಬಾಕ್ಸ್ ಒಳಗಡೆ 2 ಆಯಿಲ್ಲು ಹಾಗೆಯೇ ಒಂದು ಕ್ಯಾಂಡಲ್ ಕೊಟ್ಟಿದ್ದಾರೆ, ಹಾಗೆಯೇ ಡಿಫ್ಯೂಸರ್ ಕೊಟ್ಟಿದ್ದಾರೆ. ನನಗಂತೂ ಇದ್ರ ಪ್ಯಾಕಿಂಗ್ ತುಂಬ ಇಷ್ಟ ಆಯಿತು. ನೀಟಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಆಯಿಲ್ಗಳು ಬಂದು ಒಂದು ರೋಸ್ ರೊಮೆನ್ಸ್ ಇದೆ, ಹಾಗೆಯೇ ಇನ್ನೊಂದು ಲ್ಯಾವೆಂಡರ್ ಇದೆ. ಇದ್ರದ್ದು 2 ಘಮ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಕ್ಯಾಂಡಲ್ನ ನಾವು ಡಿಫ್ಯೂಸರ್ ಒಳಗಡೆ ಇಟ್ಟು ಹಚ್ಬಿಟ್ಟು ಮೇಲ್ಗಡೆ ನಾವು ಸ್ವಲ್ಪ ನೀರು ಹಾಕಿ 2 ರಿಂದ 3 ಹನಿ ಆಯಿಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಸುವಾಸನೆ ಬರುತ್ತೆ. ಇದ್ರದ್ದು ಅಮೌಂಟ್ ಬಂದು ₹125. ಇದನ್ನು ನಾನು ಮೀಶೋಯಿಂದನೇ ಆರ್ಡ್ರ್ ಮಾಡ್ಕೊಂಡಿದ್ದು. ನಿಮಗೆ ನಾನು ತಗೊಂಡಿರೋ ಐಟಮಲ್ಲಿ ಯಾವುದಾದ್ರೂ ಬೇಕು ಅಂತ ಇದ್ದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೇನಾದರೂ ಐಟಮ್ ಬೇಕು ಅಂತ ಇದ್ದರೆ ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ ನೀವು ತಗೋಬೋದು. ಎರಡನೇ ಐಟಮ್ ಬಂದು ನಾನು ಗಡಿಯಾರ ತರಿಸ್ಕೊಂಡಿದ್ದೀನಿ. ಗಡಿಯಾರ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಇದಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಆದರೆ ಸೈಜ್ ಬಂದು ಸ್ವಲ್ಪ ಚಿಕ್ಕದಾಯಿತು, ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರೋದು. ಹಾಗೆಯೇ ಇದು ಮುಳ್ಳುಗಳು ಸಹ ಸಪ್ರೇಟ್ ಕೊಟ್ಟಿದ್ದಾರೆ, ನಾವು ಅದನ್ನು ಹಾಕೋಬೇಕಾಗತ್ತೆ. ಹಾಗೆಯೇ ಗಡಿಯಾರ ಸುತ್ತ ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಇದನ್ನು ನಾವು ಗಡಿಯಾರ ಸೆಂಟ್ರಲ್ಲಿ ಹಾಕಿ ಇದನ್ನು ಸುತ್ತ ಅಂಡಿಸ್ಬೇಕು. ಇದನ್ನು ನಾವು ಗೋಡೆಗೆ ಸ್ಟಿಕ್ ಮಾಡೋಕ್ಕೆ ಹಿಂದ್ಗಡೆ ಗಮ್ಮು ಸಹ ಕೊಟ್ಟಿದ್ದಾರೆ. ಈ ಗಮ್ನ ನಾವು ಓಪನ್ ಮಾಡಿ ಗೋಡೆಗೆ ನಾವು ಸ್ಟಿಕ್ ಮಾಡಿದ್ರೆ ಗಡಿಯಾರ ಸುತ್ತ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದ್ರದ್ದು ಅಮೌಂಟ್ ಬಂದು ₹222. ಇದು ಸ್ವಲ್ಪ ದೊಡ್ಡ ಸೈಜ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಮೂರನೇ ಐಟಮ್ ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ಬೆಲ್ ಹ್ಯಾಂಗಿಂಗು. ಇದಕ್ಕೆ ಇನ್ನೊಂದು ಹೆಸರು ಹೇರ್ ಹ್ಯಾಂಗಿಂಗ್ ಅಂತಲೂ ಕರೀತಾರೆ, ಆದರೆ ಕನ್ನಡದಲ್ಲಿ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ಸಹ ತಿಳ್ಕೊಳ್ತೀನಿ ಏನಂತಾರೆ ಕನ್ನಡದಲ್ಲಿ ಇದಕ್ಕೆ ಅಂತ. ಇದನ್ನು ನಾನು ತರಿಸ್ಕೋಬೇಕು ಅಂತ ಸುಮಾರು ದಿನದಿಂದ ಅಂದ್ಕೊಂಡಿದ್ದೆ, ಆದರೆ ನನಗೆ ತರಿಸ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಹೊರಗಡೆ ಹೋಗಿ ಕೇಳಿದಾಗೆಲ್ಲ ಇದ್ರದ್ದು ಅಮೌಂಟು ತುಂಬ ಜಾಸ್ತಿ ಹೇಳ್ತಾಯಿದ್ರು. ಆನ್ಲೈನಲ್ಲಿ ಕಡಿಮೆ ಸಿಗುತ್ತಾ ಅಂತ ನಾನು ಚೆಕ್ ಮಾಡಬೇಕಾದ್ರೆ ಇದು ನನಗೆ ಸಿಕ್ಕಿದ್ದು. ಇದ್ರದ್ದು ಅಮೌಂಟ್ ಬಂದು ₹248 ಅಷ್ಟೇ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಇದು ಅಂತ. ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಇದನ್ನು ಹಾಕೋದ್ರಿಂದ ಮನೇಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾನು ಇದನ್ನು ತರಿಸ್ಕೊಂಡೆ. ಇದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆಯೇ ಪ್ಯಾಕಿಂಗು ಅಷ್ಟೇ ತುಂಬ ನೀಟಾಗಿ ಮಾಡಿ ಕಳಿಸಿದ್ರು. ನಾನು ನಿಮಗೆ ಇದನ್ನು ಹಿಡ್ದು ಸಹ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದು ಯಾವ ರೀತಿ ಇದೆ ಅಂತ. ಸೌಂಡ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಮನಸ್ಸಿಗೆ ಇದನ್ನು ಸೌಂಡ್ ಕೇಳ್ತಾ ಇದ್ದರೆ ತುಂಬ ಖುಷಿ ಅಂತ ಅನಿಸುತ್ತೆ. ನಾಲ್ಕನೇ ಐಟಮು ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ಬುದ್ಧಗಳು ತರಿಸ್ಕೊಂಡಿದ್ದೀನಿ. ಬುದ್ಧಗಳಂತೂ ತುಂಬ ಚೆನ್ನಾಗಿದೆ, ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಇದೆ ಅಂತ. ಪ್ಯಾಕಿಂಗ್ ನೋಡ್ಬೋದು ನೀವು ಯಾವ ರೀತಿ ಮಾಡಿ ಕಳಿಸಿದ್ದಾರೆ ಅಂತ. ನನಗಂತೂ ಇದು ನೋಡಿ ತುಂಬ ಖುಷಿ ಆಯಿತು. ಮುದ್ದಾಗಿರೋ ಅಂಥ ಬುದ್ಧಗಳು ನನಗೆ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು ಈ ಬುದ್ಧಗಳನ್ನ ತರಿಸಿ. ಇದು 4 ಬುದ್ಧ ಇರೋದು. 4 ಬುದ್ಧಗೆ ಇದು ಅಮೌಂಟ್ ಬಂದು ₹142 ಆಯಿತು. ₹142 ಇಷ್ಟು ಕ್ಯೂಟಾಗಿರೋ ಬುದ್ಧಗಳು ಕೊಡ್ತಾರೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ನೋಡೋಕ್ಕೆ ಮಾತ್ರ ಸಖತ್ತಾಗಿದೆ. ಹಾಗೆಯೇ ಡೈರೆಕ್ಟಾಗಿ ನೋಡೋಕ್ಕಂತೂ ಇನ್ನೂ ತುಂಬ ಚೆನ್ನಾಗಿದೆ. ವಿಡಿಯೋದಲ್ಲಿ ಗೊತ್ತಾಗ್ತಿದೆಯೋ ಅಂತ ಏನೋ ಗೊತ್ತಿಲ್ಲ, ಆದರೆ ಡೈರೆಕ್ಟಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಇದು ಅಂತ. ಐದನೇ ಐಟಮು ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ವಾಲ್ ಹ್ಯಾಂಗಿಂಗು ಮೀನುಗಳ ಇರೋವಂಥ ಡಿಸೈನ್ ತರಿಸ್ಕೊಂಡಿದ್ದೀನಿ. ಈ ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಪ್ಯಾಕಿಂಗ್ ನೋಡ್ಬೋದು ನೀವು ಯಾವ ರೀತಿ ಮಾಡಿ ಕಳಿಸಿದ್ದಾರೆ ಅಂತ. ಪ್ಯಾಕಿಂಗು ಅಷ್ಟೇ ತುಂಬ ನೀಟಾಗಿ ಮೀನುಗಳಿಗೆ ಏನು ಡ್ಯಾಮೇಜ್ ಆಗಬಾರ್ದು ಅನ್ನೋ ರೀತಿ ಇವರು ಮಾಡಿ ಕಳಿಸಿದ್ದಾರೆ. ಇದು ಮೇಲ್ಗಡೆ ಮೀನಿರೋ ಡಿಸೈನು, ಹಾಗೆಯೇ ಕೆಳಗಡೆ ಬೀಡ್ಸು ಹಾಗೆಯೇ ಬೆಲ್ಲಿರೋ ಅಂಥ ಡಿಸೈನ್ದು ನಾನು ತರಿಸ್ಕೊಂಡಿರೋದು.
ನನಗಂತೂ ಈ ಮೀನುಗಳು ತುಂಬ ಇಷ್ಟ ಆಯಿತು. ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ. ಅದ್ರ ಮೇಲ್ಗಡೆ ಮಾಡಿರೋ ಪೇಂಟಿಂಗ್ ನೋಡ್ಬೋದು ನೀವು ಯಾವ ರೀತಿ ಮಾಡಿದ್ದಾರೆ ಅಂತ. ಹಾಗೆಯೇ ಮೀನನ್ನ ನಾವು ಗೋಡೆಗೆ ಹ್ಯಾಂಗ್ ಮಾಡೋಕ್ಕೆ ದಾರನೂ ಸಹ ಅವರೇ ಕೊಟ್ಟಿದ್ದಾರೆ. ನನಗಂತೂ ಈ ಮೀನು ತುಂಬ ಇಷ್ಟ ಆಯಿತು. ಇದ್ರದ್ದು ಅಮೌಂಟ್ ಬಂದು 295 ರೂಪಾಯಿ. 6 ಪೀಸ್ಗೆ 295. ಅಮೌಂಟು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ತರಿಸ್ಬಿಟ್ಟಿದ್ದೀನಲ್ಲ ಅಂತ ಇಟ್ಕೊಂಡೆ ಅಷ್ಟೇ. ಆದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ದಿನ ಬಾಳಿಕೆಗೆ ಬರುತ್ತೆ ಅಂತ ಅನ್ನಿಸ್ತಿದೆ. ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ನೀವೇನಾದರೂ ತರಿಸ್ಕೋಬೇಕು ಅಂತ ಇದ್ದರೆ ನೀವು ಖಂಡಿತ ತರಿಸ್ಕೋಬೋದು. ಇದಂತೂ ತುಂಬ ನೀಟಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ಹಾಗೆಯೇ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿದೆ. ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. 6ನೇ ಐಟಮು ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ಆರ್ಟಿಫಿಷಿಯಲ್ದು ಪ್ಲ್ಯಾಂಟ್ ಇಡೋಕ್ಕೆ ಅಂತ ಈ ಥರದ್ದೊಂದು ಪಾಟ್ ತರಿಸ್ಕೊಂಡಿದ್ದೀನಿ. ಇದು ಮೂನ್ ಶೇಪಲ್ಲಿರೋ ಅಂಥದ್ದು, ಮೆಟಲಿಂದ ಮಾಡಿರೋ ಅಂಥದ್ದು. ಇದು ಗೋಲ್ಡ್ ಕಲರಲ್ಲಿದೆ. ಇದಂತೂ ತುಂಬ ಚೆನ್ನಾಗಿದೆ. ಇದ್ರದ್ದು ಅಮೌಂಟ್ ಬಂದು 163 ರೂಪಾಯಿ. ಆದರೆ ಇದು ನಾನು ಪಿಕ್ಚರಲ್ಲಿ ನೋಡಿದಾಗ ಸ್ವಲ್ಪ ದೊಡ್ಡದಿತ್ತು. ಆದರೆ ಇದು ನಮ್ಮ ಮನೆಗೆ ಬಂದಮೇಲೆ ಸ್ವಲ್ಪ ಚಿಕ್ಕದಾಯಿತು ಅನಿಸುತ್ತು ಸೈಜು. ಸ್ವಲ್ಪ ದೊಡ್ಡ ಸೈಜಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. ಆರ್ಟಿಫಿಷಿಯಲ್ದು ಪ್ಲ್ಯಾಂಟ್ನ ನಾವು ಇದ್ರೊಳಗಡೆ ಬರೀ ಒಂದೇ ಇಡೋಕ್ಕಾಗೋದು. ದೊಡ್ಡದಾಗಿರೋ ಅಂಥ ಪ್ಲ್ಯಾಂಟ್ನ ನಾವು ಇದ್ರೊಳಗಡೆ ಇಡೋಕ್ಕಾಗಲ್ಲ. ಆದರೆ ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಡಿಸೈನ್ ಆಗಲಿ ಆಗಲೇ ಕಲರ್ ಆಗಲಿ ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ದೊಡ್ಡ ಸೈಜಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. 163 ರೂಪಾಯಿಗೆ ನಾವು ಇದನ್ನು ತಗೋಬೋದು ಅಂತ ನನಗನ್ನಿಸ್ತು. ಇನ್ನು 7ನೇ ಐಟಮ್ ಬಂದು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ನಾನು ಚಿಟ್ಟೆ ತರಿಸ್ಕೊಂಡಿದ್ದೀನಿ. ಆರ್ಟಿಫಿಷಿಯಲ್ದು ಚಿಟ್ಟೆಗಳು. ಈ ಚಿಟ್ಟೆಗಳಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆದರೆ ನಾನು ಇದನ್ನು ಗೋಲ್ಡ್ ಕಲರಲ್ಲಿ ಆರ್ಡ್ರು ಮಾಡಿದ್ದು. ಆದರೆ ನನಗೆ ಬಂದಿರೋದು ರೆಡ್ ಕಲರಲ್ಲಿ. ಅದೊಂದು ಕಲರು ಒಂದು ಸ್ವಲ್ಪ ಬೇಜಾರಾಯಿತು. ಗೋಲ್ಡ್ ಕಲರಲ್ಲೇ ಬಂದಿದ್ದರೆ ತುಂಬ ಚೆನ್ನಾಗಿರೋದು. ಇದರಲ್ಲಿ 12 ಅಥವಾ 14 ಇದೆ ಚಿಟ್ಟೆಗಳು. ಈ ಥರ ಪ್ಲಾಸ್ಟರು ಸಹ ಕೊಟ್ಟಿರ್ತಾರೆ. ಪ್ಲಾಸ್ಟರ್ನ ನಾವು ಚಿಕ್ಕದಾಗಿ ಕಟ್ ಮಾಡಿ ಗೋಡೆಗೆ ಅಂಟಿಸಿ ಅದ್ರ ಮೇಲೆ ನಾವು ಚಿಟ್ಟೆಗಳನ್ನ ಅಂಟಿಸಿದ್ರೆ ಚಿಟ್ಟೆಗಳು ತುಂಬ ಚೆನ್ನಾಗಿ ಗೋಡೆಗೆ ಸ್ಟಿಕ್ ಆಗುತ್ತೆ. ಹಾಗೆಯೇ ಇದು ಕಲರ್ ಸ್ವಲ್ಪ ಗೋಲ್ಡ್ ಕಲರ್ ಬಂದಿದ್ದರೆ ಇಷ್ಟ ಆಗೋದು ನನಗೆ ತುಂಬ. ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ಇದ್ರದ್ದು ಅಮೌಂಟ್ ಬಂದು 111 ರೂಪಾಯಿ ಅಷ್ಟೇ. 111 ರೂಪಾಯಿಗೆ ಈ ಚಿಟ್ಟೆಗಳ ತಗೋಬೋದಾ ಏನು ಅಂತ ನೀವು ನನಗೆ ಕಮೆಂಟ್ ಮಾಡಿ. ಇನ್ನು 8ನೇ ಐಟಮು ನಾವು ಏನು ತರಿಸ್ಕೊಂಡಿದ್ದೀವಿ ಅಂತಂದರೆ ವಾಲ್ದು ಪೇಂಟಿಂಗ್ ತರಿಸ್ಕೊಂಡಿದ್ದೀವಿ. ಇದ್ರದ್ದು ರೈಟ್ ಕೇಳಿದ್ರೆ ನಿಮಗೆ ಶಾಕ್ ಆಗೋದಂತೂ ಖಂಡಿತ. ಇದ್ರದ್ದು ರೈಟ್ ಬಂದು 500 ರೂಪಾಯಿ. 500 ರೂಪಾಯಿ ಕೊಟ್ಟು ಈ ಪೇಂಟಿಂಗ್ ತರಿಸ್ಕೋಬೇಕಾ ಅಂತ ನೀವೇ ಕೇಳ್ತೀರಾ. ಇದು ನನ್ನ ಹಸ್ಬೆಂಡ್ ಬುಕ್ ಮಾಡಿರೋದು. ಯಾವ ಆ್ಯಪಿಂದ ಬುಕ್ ಮಾಡಿದ್ದಾರೆ ಗೊತ್ತಿಲ್ಲ. ಇದಕ್ಕೆ 500 ರೂಪಾಯಿ ಕೊಟ್ಟು ತರಿಸ್ಕೊಂಡಿದ್ದಾರೆ. ಆಮೇಲೆ ಹೇಳ್ತಾ ಇದ್ರು 500 ರೂಪಾಯಿ ಕೊಟ್ಟು ವೇಸ್ಟ್ ಆಯಿತು ಅಂತ. ಇದು ನೋಡೋಕ್ಕೆ ಸಿಂಪಲ್ ಆಗಿದೆ ಅಷ್ಟೇ. ತುಂಬ ಚೆನ್ನಾಗಿ ಆಗಲಿ ಅಥವಾ ನಮಗೆ 500 ರೂಪಾಯಿಗೆ ವರ್ತಾಗಲಿ ಇದಿಲ್ಲ. ರಾಧಾಕೃಷ್ಣ ಇರೋ ಅಂಥ ಪೇಂಟಿಂಗ್ ಇದು. 500 ರೂಪಾಯಿ ವೇಸ್ಟ್ ಆಯಿತು ಅಂತಲೇ ನಾನು ಹೇಳ್ತೀನಿ. ಯಾರಾದರೂ ನೀವು ಬೇರೆ ಆ್ಯಪ್ಗಳಿಂದ ತರಿಸ್ಕೊಳ್ಳೋದಾದರೆ ಒಂದು ಸಲ ಚೆಕ್ ಮಾಡಿ, ಅಥವಾ ಮನೆಗೆ ಬಂದಮೇಲೆ ಇನ್ನೊಂದು ಸಲ ರಿಟರ್ನ್ ಆಗಲಿ ಆ ಥರ ಮಾಡೋದಾಗಲಿ ಮಾಡಿ. ಈ ಥರ ನಮ್ಮ ಥರ ನೀವು ತೊಗೊಂಡು ಸಫರ್ ಆಗಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಆದರೆ ಇದು ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆಯೇ ರೈಟು ಸ್ವಲ್ಪ ಕಡಿಮೆ ಇದ್ದಿದ್ರೆ ಚೆನ್ನಾಗಿರೋದು. ಲಾಸ್ಟು ಹಾಗೆಯೇ 9ನೇ ಐಟಮು ನಾನು ಏನು ತರಿಸ್ಕೊಂಡಿದ್ದೀನಿ ಅಂತಂದರೆ ಇನ್ನೊಂದು ವಾಲ್ ಪೇಂಟಿಂಗ್ ತರಿಸ್ಕೊಂಡಿದ್ದೀನಿ. ಇದು ನೋಡ್ಬೋದು ನೀವು ಹೇಗಿದೆ ಅಂತ. ಇದು ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಇದರಲ್ಲಿ 3 ಪೀಸ್ ಇದೆ. ಗೋಲ್ಡು ಹಾಗೆಯೇ ಬ್ಲ್ಯಾಕ್ ಕಲರು, ಸ್ವಲ್ಪ ಸಿಲ್ವರ್ ಕಲರಲ್ಲಿ ಡಿಸೈನ್ ಇದೆ. ಇದು ಫ್ಲವರ್ಸ್ದು. ನೀವು ನೋಡಿ ಯಾವ ಥರ ಇದೆ ಅಂತ. ಇದ್ರದ್ದು ಅಮೌಂಟ್ ಬಂದು 113 ರೂಪಾಯಿ ಅಷ್ಟೇ. 113 ರೂಪಾಯಿಗೆ ಇದನ್ನು ತಗೋಬೋದಾ ಏನು ಅಂತ ನೀವು ನನಗೆ ತಿಳಿಸಿ. ಇನ್ನು ಈ ಪೇಂಟಿಂಗ್ದು ಹಿಂದಗಡೆ ಬಂದು ಸ್ಟಿಕ್ಕರ್ ಇದೆ. ಇದಕ್ಕೂ ನಾವು ಸ್ಟಿಕ್ಕರ್ನ ಓಪನ್ ಮಾಡಿ ಗೋಡೆಗೆ ಸ್ಟಿಕ್ ಮಾಡಿದ್ರೆ ಆಗುತ್ತೆ. ಈ ಡಿಸೈನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. 113 ರೂಪಾಯಿಗೆ ಇದು ವರ್ತಿದೆ ಅಂತ ನನಗನ್ನಿಸ್ತು. ಹಾಗೆಯೇ ಮೀಶೋದಲ್ಲಿ ತುಂಬ ಜನ ಹೇಳ್ತಾರೆ ಚೆನ್ನಾಗಿರೋ ಐಟಮ್ಗಳು ಸಿಗಲ್ಲ ಅಂತ. ಮೀಶೋದಲ್ಲಿ ತುಂಬ ಚೆನ್ನಾಗಿರೋ ಅಂಥ ಐಟಮ್ಗಳು ಸಿಗ್ತವೆ. ಆದರೆ ನಾವು ನೋಡಿ
ಹೇಗೆ ತಗೋತೀವಿ ಅಂತ ಅದು ನಮಗೆ ಬಿಟ್ಟಿದ್ದು. ನಾವು ಅದ್ರ ರಿವ್ಯೂಸ್ ಎಲ್ಲ ನೋಡಿ ಅಮೌಂಟ್ ಎಲ್ಲ ನೋಡಿ ನಾವು ಒಂದ್ಸಲ ಚೆಕ್ ಮಾಡಿ ತಗೊಂಡ್ರೆ ತುಂಬ ಚೆನ್ನಾಗಿರೋವಂಥ ಐಟಮ್ಗಳು ಸಿಗ್ತವೆ. ಈ ಅನ್ಬಾಕ್ಸಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.